ಕರ್ನಾಟಕ ಸೇರಿದಂತೆ ದೇಶದಾದ್ಯಂತ ಈರುಳ್ಳಿ ಬೆಲೆ ಸಿಕ್ಕಾಪಟ್ಟೆ ಏರಿಕೆಯಾಗಿದೆ. ಎಸ್, ಈರುಳ್ಳಿ ಬೆಲೆಗಳು ಅಲ್ಲ, ಈರುಳ್ಳಿ ಬೆಲೆ ಅಷ್ಟೇ ಸಿಕ್ಕಾಪಟ್ಟೆ ಏರಿಕೆಯಾಗಿದೆ. ಪಂಜಾಬ್ನಲ್ಲಿ ಕೆಜಿ ಈರುಳ್ಳಿಗೆ 53 ರೂಪಾಯಿ 3 ತಿಂಗಳಲ್ಲಿ ಎಷ್ಟು ಪರ್ಸೆಂಟ್ ಗೊತ್ತಾ? 130% ಹೆಚ್ಚಳ ಆಗಿದೆ ರೀ. ದೆಹಲಿಯಲ್ಲಿ ಕೆಜಿ ಈರುಳ್ಳಿಗೆ 55 ರೂಪಾಯಿ 3 ತಿಂಗಳಲ್ಲಿ 83% ಹೆಚ್ಚಳ ಆಗಿದೆ. ಚೆನ್ನೈನಲ್ಲಿ ಕೆಜಿ ಈರುಳ್ಳಿಗೆ 60 ರೂಪಾಯಿ, ವರ್ಷದಲ್ಲಿ ರೇಟೇ ಡಬಲ್, ಅಂದರೆ 30 ರೂಪಾಯಿ ಇತ್ತು. ಕೋಲ್ಕತ್ತಾದಲ್ಲಿ 1 ಕೆಜಿ ಈರುಳ್ಳಿಗೆ 60 ರೂಪಾಯಿ ಇತ್ತು, ಕಳೆದ ವರ್ಷ 32 ರೂಪಾಯಿ ಇತ್ತು, ಅಂದರೆ 28 ರೂಪಾಯಿ ಜಾಸ್ತಿ ಆಗಿದೆ ಅಲ್ಲಿ, ಆಲ್ಮೋಸ್ಟ್ ಅರ್ಧಕ್ಕರ್ಧ ಅಂದ್ಕೊಳ್ಳಿ. ಮುಂಬೈನಲ್ಲಿ ಕೆಜಿ ಈರುಳ್ಳಿ 48 ರೂಪಾಯಿ, ಕಳೆದ ವರ್ಷ 32 ರೂಪಾಯಿ ಇತ್ತು. ಬೆಂಗಳೂರಲ್ಲಿ ಕೆಜಿ ಈರುಳ್ಳಿ 60 ರೂಪಾಯಿ 3 ತಿಂಗಳಲ್ಲಿ ಡಬಲ್ ಆಗಿದೆ. ಓಕೆ, ದಿಸ್ ಇಸ್ ದ ನ್ಯೂಸ್, ದಿಸ್ ಇಸ್ ದ ಮ್ಯಾಟರ್. ಇನ್ನೆರಡು ವಾರಗಳಲ್ಲಿ ಈರುಳ್ಳಿ ಬೆಲೆ 100 ರೂಪಾಯಿ ದಾಟೋ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ನಮಗೆ ಸಿಗ್ತಾ ಇದೆ. ಎಸ್, ಹಾಗಾದರೆ ಈ ಈರುಳ್ಳಿ ಬೆಲೆ ನಿಯಂತ್ರಣಕ್ಕೆ ಕೇಂದ್ರದ ತುರ್ತು ಕ್ರಮ ಹೌದು ಅಗತ್ಯ ಇದೆ ರೀ, ಮುಂದೆ ಬರಲೇಬೇಕು. ಮಾರ್ಕೆಟ್ ಇಂಟರ್ವೆನ್ಷನ್ ಸ್ಕೀಮ್ ಮೂಲಕ ಈರುಳ್ಳಿ ಖರೀದಿ. ನಾಸಿಕ್ನಿಂದ ಕಾಂದಾ ಎಕ್ಸ್ಪ್ರೆಸ್ನಲ್ಲಿ ದೆಹಲಿ ತಲುಪಿದೆ. ಎಷ್ಟು ಟನ್ ಈರುಳ್ಳಿ ಗೊತ್ತಾ? 800 ಟನ್ ಈರುಳ್ಳಿ. ಒಂದೆರಡು ದಿನಗಳಲ್ಲಿ ದೆಹಲಿಯಲ್ಲಿ 35 ರೂಪಾಯಿಗೆ ಸಿಗಲಿದೆ ಕೆಜಿ ಈರುಳ್ಳಿ. ತಮಿಳುನಾಡಿಗೆ ನಾಸಿಕ್ನಿಂದ ಹೋದ್ವು ಈರುಳ್ಳಿ ತುಂಬಿದ 3 ರೈಲು. ಓಕೆ, ಈರುಳ್ಳಿ ಹೌದ್ರಿ, ಈರುಳ್ಳಿ ಇಲ್ಲ ಅಂದ್ರೆ ಹಿಂಗೆ ಅಂತ ಅಲ್ವಾ? ವಿಜಯ್ ಸರ್ಕಾರದಿಂದಲೂ ಅಂದರೆ ತಮಿಳುನಾಡು 35 ರೂಪಾಯಿ ಕೆಜಿ ಈರುಳ್ಳಿ ಮಾರಾಟ. ಕರ್ನಾಟಕ ಸರ್ಕಾರ ಎಚ್ಚೆತ್ಕೊಳ್ಳುತ್ತಾ? ಈರುಳ್ಳಿ ಖರೀದಿಸುತ್ತಾ ಅಥವಾ ಸಂಪುಟ ರಚನೆ, ಪುನಾರಚನೆ, ವಿಸ್ತರಣೆ, ರಾಜೀನಾಮೆ ಪರ್ವ ಅಥವಾ ಬಿಡದಿ, ವರುಣ ಅನ್ನೋದ್ರಲ್ಲೇ ಮುಂದಾಗ್ತಾರ ಕರ್ನಾಟಕ ಸರ್ಕಾರ ಅನ್ನುವ ಪ್ರಶ್ನೆಗಳನ್ನು ಕೂಡ ಪ್ರತಿಯೊಬ್ಬ ಜನಸಾಮಾನ್ಯ, ಜನ ಅಸಾಮಾನ್ಯ ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಅದರಲ್ಲಿ ಯಾವ ಅನುಮಾನ ಇಲ್ಲ. ಕರ್ನಾಟಕ ಎಚ್ಚೆತ್ಕೊಳ್ಳುತ್ತಾ? ಕರ್ನಾಟಕ ಸರ್ಕಾರ ಗೊತ್ತಿಲ್ಲ, ಡೋಂಟ್ ನೋ. ಎಸ್, ಎಲ್ಲ ಸುದ್ದಿನ ನೋಡ್ತಾ ಬಂದ್ವಿ. ಆದರೆ ಕರ್ನಾಟಕ ಸರ್ಕಾರ ಏನು ಮಾಡುತ್ತೆ? ಸರ್ಕಾರ ಬಹಳ ಖಾರ ಆಗಿಬಿಟ್ಟಿದೆ, ಸ್ವಲ್ಪ ಸಿಹಿ ಆಗಲಿ ರೀ, ಜನರ ಪರವಾಗಿರಲಿ ಅಂತ ಕೇಳ್ಕೊಳ್ತಾ ಇವತ್ತಿನ 1 PM ಬುಲೆಟಿನ್ ಮುಗಿಸ್ತಾ ಇದ್ದೀನಿ. ರಾಜೇ ಇಲ್ಲ, ಮುಲಾಜಿಲ್ಲ, ಇರೋದು ರಾ ಮಾತ್ರ. ನಾನು ನಿಮ್ಮ ರಾಘವ ಸೂರ್ಯ. ನಮಸ್ಕಾರ.